ಅಯೋಧ್ಯೆಯಲ್ಲಿ ಶ್ರೀರಾಮನ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆ ಕ್ಷಣವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ಆ ಕ್ಷಣ ಹೇಗಿರುತ್ತೆ, ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತೇಳಿ. ಈಗ ಅದೇ ರೀತಿಯಾಗಿ ನೋಡಿ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಸಂಭ್ರಮ ಒಂದು ಕಡೆ ಆದರೆ, ಕುಂಬಾಶ್ರಿಯಲ್ಲೂ ರಾಮನ ಪಾದುಕೆ ಮಂದಿರ ಲೋಕಾರ್ಪಣೆ ಮಾಡಲಾಗಿದೆ. ಕುಂದಾಪುರ ತಾಲೂಕು ಕುಂಬಾಶ್ರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ. ರಾಮಲಲ್ಲ ಪೂಜಿಸಿದ ಪಾದುಕೆಗೆ ಕುಂಬಾಶ್ರಿಯಲ್ಲಿ ಮಂದಿರ ನಿರ್ಮಾಣ ಮಾಡಿರುವಂಥದ್ದು. ಸೊ ಲಕ್ಷ್ಮಣ ಹನುಮ ಮೂರ್ತಿಯೊಂದಿಗೆ ಮಂದಿರ ಲೋಕಾರ್ಪಣೆ ಮಾಡಿದ್ದಾರೆ. ಸೊ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಸಂಭ್ರಮ ಒಂದು ಕಡೆ ಆದರೆ, ಕುಂಬಾಶ್ರಿಯಲ್ಲೂ ಕೂಡ ರಾಮನ ಪಾದುಕೆ ಮಂದಿರ ಲೋಕಾರ್ಪಣೆ ಮಾಡಿದ್ದಾರೆ. ದೇವಸ್ಥಾನದ ಪ್ರಾಣ ಪ್ರತಿಷ್ಠೆಯ ಈ ಶುಭಾವಸರದಲ್ಲಿ ನಮ್ಮ ನಾಡಿನ ಖ್ಯಾತ ಶಿಲ್ಪಿಗಳಾದ, ಅದರ ಜೊತೆಗೆ ಶಿಲ್ಪಶಾಸ್ತ್ರದಲ್ಲಿ ದಾರುಶಿಲ್ಪ ಮತ್ತು ಶಿಲಾಶಿಲ್ಪ, ಲೋಹಶಿಲ್ಪಾದಿಗಳಲ್ಲಿ ನಿಷ್ಣಾತರಾದ, ಈಗಂತೂ ದಾರುಶಿಲ್ಪದಲ್ಲಿ ವಿಶೇಷವಾಗಿ ರಥ, ಬ್ರಹ್ಮರಥ, ಪುಷ್ಪರಥ, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಆಗಮಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ರಥಾದಿಗಳನ್ನು ನಿರ್ಮಿಸಿ ವಿವಿಧ ಕ್ಷೇತ್ರಗಳಿಗೆ ಭಕ್ತರು ಸಮರ್ಪಿಸುವಲ್ಲಿ ತಮ್ಮ ಕಾಯಕವನ್ನು ಮೆರೆದಿರುವ ಜ್ಞಾನವೃದ್ಧರು, ವಯೋವೃದ್ಧರೂ ಆದಂತಹ ಶ್ರೀಯುತ ಕೋಟೇಶ್ವರ ಲಕ್ಷ್ಮೀನಾರಾಯಣಾಚಾರ್ಯರು ಮತ್ತು ಅವರ ಇಡೀ ಪರಿವಾರ, ಅವರ ಜ್ಯೇಷ್ಠ ಚಿರಂಜೀವಿ ಶ್ರೀಯುತ ರಾಜಗೋಪಾಲಾಚಾರ್ಯರಂತಹ ಮಹನೀಯರ ಆ ಒಂದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.